ನಂಬರ್ 1, ಇರುವೆಗಳಿಗೆ ಶ್ವಾಸಕೋಶ ಇರುವುದಿಲ್ಲ. ಅವುಗಳ ದೇಹದ ಸುತ್ತಲೂ ಕಂಡುಬರುವ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಉಸಿರಾಡುತ್ತವೆ. ನಂಬರ್ 2, ಚಿಟ್ಟೆಗಳಿಗೆ ನಾಲಿಗೆಯಿಂದ ರುಚಿ ನೋಡಲು ಆಗುವುದಿಲ್ಲ. ಅದರ ಬದಲಾಗಿ ಅವುಗಳು ತಮ್ಮ ಪಾದದಿಂದ ರುಚಿಯನ್ನು ನೋಡುತ್ತವೆ. ನಂಬರ್ 3, ಚಿಕ್ಕ ಮಕ್ಕಳು ಒಂದು ದಿನಕ್ಕೆ 300 ರಿಂದ 500 ಬಾರಿ ನಗುತ್ತಾರೆ. ಆದರೆ ದೊಡ್ಡವರು ದಿನಕ್ಕೆ 15 ರಿಂದ 18 ಬಾರಿ ಮಾತ್ರ ನಗುತ್ತಾರೆ. ನಂಬರ್ 4, ನಾವು ನಮ್ಮ ದೇಶದಲ್ಲಿ ತುಂಬಾನೇ ಇರುವೆಗಳನ್ನು ಕಾಣಬಹುದು. ಆದರೆ ಇರುವೆಗಳೇ ಇಲ್ಲದ ದೇಶ ಯಾವುದು ಗೊತ್ತಾ? ಅದೇ ಐಸ್ಲ್ಯಾಂಡ್, ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕಾದಲ್ಲಿ ನಮಗೆ ಒಂದು ಇರುವೆ ಸಹ ಕಾಣಲು ಆಗುವುದಿಲ್ಲ. ನಂಬರ್ 5, ಗೂಗಲ್ನ 1 ಸೆಕೆಂಡ್ನ ದುಡಿಮೆ ಎಷ್ಟು ಗೊತ್ತಾ? ಗೂಗಲ್ 1 ಸೆಕೆಂಡ್ನಲ್ಲಿ 1,30,900 ರೂಪಾಯಿಗಳನ್ನು ಗಳಿಸುತ್ತದೆ. ಹಾಗಾದರೆ ಗೂಗಲ್ 1 ನಿಮಿಷಕ್ಕೆ 7,85,04,000 ರೂಪಾಯಿಗಳನ್ನು ಗಳಿಸುತ್ತದೆ. ನಂಬರ್ 6, ತಣ್ಣನೆಯ ಕೋಣೆಯಲ್ಲಿ ಮಲಗುವುದರಿಂದ ಏನಾಗುತ್ತದೆ ಗೊತ್ತಾ? ಅವು ಸ್ಲಿಮ್ ಆಗಲು ಮತ್ತು ನಮ್ಮ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಮತ್ತು ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ನಂಬರ್ 7, ಬಸವನ ಹುಳುವನ್ನು ನಾವು ನೋಡಿರ್ತೀವಿ. ಇದನ್ನು ಮುಟ್ಟಲು ಹೋದರೆ ಅದು ತನ್ನ ಕಣ್ಣನ್ನು ಒಳಗೆ ತೆಗೆದುಕೊಳ್ಳುತ್ತದೆ. ನೀವು ಅದರ ಕಣ್ಣನ್ನು ಕತ್ತರಿಸಿದರೆ ಅದು ಮತ್ತೆ ಹೊಸದಾಗಿ ಬೆಳೆಯುತ್ತದೆ. ನಂಬರ್ 8, ನಮ್ಮ ದೇಹದ ಅತ್ಯಂತ ತೆಳುವಾದ ಚರ್ಮ ಯಾವುದು ಗೊತ್ತಾ? ನಮ್ಮ ಕಣ್ಣಿನ ಸುತ್ತಲೂ ಕಂಡುಬರುವ ಚರ್ಮವು ನಮ್ಮ ದೇಹದ ಅತ್ಯಂತ ತೆಳುವಾದ ಚರ್ಮವಾಗಿದೆ. ನಂಬರ್ 9, ನಾವು ಭೂಮಿಯ ಯಾವುದೇ ಜಾಗದಲ್ಲಿ ನಿಂತರೂ ನಮಗೆ ಚಂದ್ರನ ಒಂದೇ ಭಾಗವನ್ನು ಮಾತ್ರ ನೋಡಲು ಸಾಧ್ಯ. ನಂಬರ್ 10, ಬಾಹ್ಯಾಕಾಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೇವಿಸಿದ ವಾಣಿಜ್ಯ ತಂಪು ಪಾನೀಯ ಅಂದ್ರೆ ಅದುವೇ ಕೋಕಾ ಕೋಲಾ. ನಂಬರ್ 11, ಕಾರ್ನ್ ಜಗತ್ತಿನ ಹಳೆಯ ಸ್ನ್ಯಾಕ್ಸ್ ಅಂತಾನೆ ಹೇಳಬಹುದು. ಇದನ್ನು ಸುಮಾರು 7,000 ವರ್ಷಗಳಿಂದಲೂ ತಿನ್ನುತ್ತಿದ್ದಾರೆ. ನಂಬರ್ 12, ಹಸಿರು ಮೆಣಸಿನಕಾಯಿಯಲ್ಲಿ ಇತರ ಪೋಷಕ ತತ್ವಗಳಿದ್ದಾವೆ. ನಮ್ಮ ಹೃದಯಕ್ಕೆ ತುಂಬಾನೇ ಲಾಭದಾಯಕವಾಗಿರುತ್ತವೆ. ನಂಬರ್ 13, ನಿಮಗೆ ಗೊತ್ತಾ ಒಂದು ದಿನದಲ್ಲಿ ಎಷ್ಟು ಮ್ಯಾಗಿ ಪ್ಯಾಕೆಟ್ಗಳು ಮಾರಾಟವಾಗುತ್ತವೆ ಅಂತ? ಒಂದು ದಿನದಲ್ಲಿ 120 ಮಿಲಿಯನ್ ಮ್ಯಾಗಿ ಪ್ಯಾಕೆಟ್ಗಳು ಮಾರಾಟವಾಗುತ್ತವೆ. ನಂಬರ್ 14, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಗೊತ್ತಾ? ಚೈನೀಸ್ ಮ್ಯಾಂಡರಿನ್ ಎನ್ನುವ ಭಾಷೆಯು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆಯಾಗಿದೆ. ನಂತರ ಇಂಗ್ಲಿಷ್ ಮತ್ತು ಹಿಂದಿ. ನಂಬರ್ 15, ಮಾನವರು ಸಾವಿರಾರು ವರ್ಷಗಳಿಂದ ಚೀಸ್ ತಯಾರಿಸಿದ್ದಾರೆ. ಇದು ವಿಶ್ವದ ಅತ್ಯಂತ ಹಳೆಯ ಚೀಸ್ 3,200 ವರ್ಷಗಳಷ್ಟು ಹಳೆಯದಾಗಿದ್ದು, ಪ್ರಾಚೀನ ಗ್ರೀಕ್ ಪುರಾಣಗಳಲ್ಲಿ ಅರಿಸ್ಟೇಯಸ್ ಚೀಸ್ ಅನ್ನು ಕಂಡುಹಿಡಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ನಂಬರ್ 16, ಒಂದು ಉಷ್ಟ್ರಪಕ್ಷಿಯ ಮೊಟ್ಟೆಯು ಎಷ್ಟು ಕೋಳಿ ಮೊಟ್ಟೆಗೆ ಸಮನಾಗಿರುತ್ತದೆ ಗೊತ್ತಾ? ಒಂದು ಉಷ್ಟ್ರಪಕ್ಷಿಯ ಮೊಟ್ಟೆಯು ಕೋಳಿಯ 15 ಮೊಟ್ಟೆಗಳಿಗೆ ಸಮನಾಗಿರುತ್ತದೆ. ನಂಬರ್ 17, ನಿಮ್ಮ ಹೊಟ್ಟೆಯಲ್ಲಿ ಕಂಡುಬರುವ ಹೈಡ್ರೋಕ್ಲೋರಿಕ್ ಆಸಿಡ್ ಎಷ್ಟು ಸ್ಟ್ರಾಂಗ್ ಇರುತ್ತದೆ ಅಂತ ಗೊತ್ತಾ? ಆ ಆಸಿಡ್ ನಲ್ಲಿ ನಮ್ಮ ಉಗುರನ್ನು ಹಾಕಿದರೆ ಅದು ಸಹ ಕರಗಿ ಹೋಗುತ್ತದೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಮಾಡಿ.